ಗೈಸ್ 2026 ಆಯ್ತು, ನೀವಿನ್ನೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಲ್ವಾ? ಡಿಲ್ಲಿಯಿಂದ ಹಳ್ಳಿ ತನಕನೂ ಕೂಡ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಮನೇಲೇ ಕೂತ್ಕೊಂಡು ಅವರ ಫ್ರೀ ಟೈಮಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ದುಡಿತಾ ಇರೋರು ತುಂಬ ಜನ ಇದ್ದಾರೆ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನಿಮ್ಮಂಥ ದಡ್ರು ಯಾರೂ ಇಲ್ಲ. ಸಾರಿ ದೊಡ್ಡರಲ್ಲ, ಮೂರ್ಖರು ಯಾರೂ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಗೈಸ್, ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೇಗಪ್ಪ ಅಂತ ಅಂದ್ರೆ ಏನೇ ಒಂದು ಬೇಕು ಅಂತ ಅಂದ್ರು ಯೂಟ್ಯೂಬ್ ಅಲ್ಲಿ ಬಂದು ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಬೇಕಾಗಿರುವಂತಹ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ವಿಡಿಯೋ ಸಿಕ್ತು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳಿಗೆ, ಅದರಲ್ಲೂ ಕನ್ನಡ ವಿಡಿಯೋಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂತ ಅಂದ್ರೆ ಜನಕ್ಕೆ ಬೇಕಾಗಿರುವಂತಹ ವಿಡಿಯೋಗಳು ಆಲ್ಮೋಸ್ಟ್ ಇಂಗ್ಲಿಷ್, ಹಿಂದಿ, ಬೇರೆ ಬೇರೆ ಭಾಷೆಗಳಲ್ಲಿದೆ. ಆದರೆ ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇರೋರು ತುಂಬಾ ಕಡಿಮೆ. ಓಕೆನಾ? ಸೊ ಹಾಗಾಗಿ ಕನ್ನಡ ಭಾಷೆ ವಿಡಿಯೋಸ್ಗಳಿಗೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ತುಂಬ ಜನ ಅಂದ್ಕೊಂಡಿರ್ತಾರೆ, ನನ್ನ ವಿಡಿಯೋ ಯಾರು ನೋಡ್ತಾರೆ, ನನಗೆ ಅಡುಗೆ ಸಖತ್ತಾಗಿ ಮಾಡಕ್ಕೆ ಬರುತ್ತೆ. ಆದರೆ ಯೂಟ್ಯೂಬಲ್ಲಿ ತುಂಬ ಜನ ಕುಕ್ಕಿಂಗ್ ಚಾನಲ್ ಮಾಡಿದ್ದಾರೆ. ಸೊ ನನ್ಗೆ ಯಾರು ನೋಡ್ತಾರೆ ಗುರು ಅನ್ನೋರು ತುಂಬ ಜನ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ನನಗೆ ರಂಗೋಲಿ ಸಖತ್ತಾಗಿ ಬಿಡ್ಸಕ್ಕೆ ಬರುತ್ತೆ, ಆದರೆ ರಂಗೋಲಿ ಚಾನಲ್ ಎಲ್ಲ ಯಾರು ನೋಡ್ತಾರೆ. ನನಗೆ ಟೈಲರಿಂಗ್ ಚೆನ್ನಾಗಿ ಬರುತ್ತೆ, ಟೈಲರಿಂಗ್ ಚಾನಲ್ ಎಲ್ಲ ಓಡಲ್ಲಪ್ಪ, ಸುಮ್ಮನೆ ಯಾಕೆ ಓಪನ್ ಮಾಡಲಿ. ಸೊ ಈ ಥರ ಮೈಂಡ್ ಸೆಟ್ನ ಮಾಡಿಕೊಂಡು ತುಂಬ ಜನ ಮನೇಲಿ ಕೂತ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆನಾ? ಸೊ ನನಗೆ ಅದು ಮಾಡಕ್ಕೆ ಬರುತ್ತೆ, ಇದು ಮಾಡಕ್ಕೆ ಬರುತ್ತೆ, ಬಟ್ ನಮ್ಮ ವಿಡಿಯೋ ಯಾರು ನೋಡ್ತಾರೆ ಈ ಬೇಡ ಅಂತ ಅಂದ್ಕೊಂಡಿರೋರು ಇವತ್ತೇ ಹೋಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಹೊಸ ಯೂಟ್ಯೂಬ್ ಚಾನಲನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಅದಕ್ಕೆ ಒಂದು ಹೊಸ ಬ್ಯಾನರ್ ಕ್ರಿಯೇಟ್ ಮಾಡೋದು ಹೆಂಗೆ, ಒಂದು ಹೊಸ ಪ್ರೊಫೈಲ್ ಲೋಗೋನ ಕ್ರಿಯೇಟ್ ಮಾಡೋದು ಹೆಂಗೆ, ಅಪ್ ಟು ಅದಕ್ಕಿರುವಂತಹ ಎಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡೋದು ಹೆಂಗೆ, ಎನೇಬಲ್ ಮಾಡ್ಕೊಳ್ಳೋದು ಹೆಂಗೆ, ಅದು ಬೇಕು ವಿಡಿಯೋ ಅಂತ ಅಂದರೆ ಸೆಟ್ಟಿಂಗ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಒಂದು 20 ಕಮೆಂಟ್ ಬಂದರೆ ನಾನು ಖಂಡಿತವಾಗ್ಲೂ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಯಾವೆಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರುತ್ತೆ ಅದನ್ನೆಲ್ಲ ಹೆಂಗೆ ಎನೇಬಲ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಯೂಟ್ಯೂಬಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರನ್ನ ವಿಡಿಯೋಸ್ನ ನೋಡಿಕೊಂಡು ಬರಬೇಡಿ. ಮೀನ್ಸ್ ಇವಾಗ ಒಬ್ಬರು ಯೂಟ್ಯೂಬಲ್ಲಿ ಏನೋ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಬೇರೆಯವ್ರ ವಿಡಿಯೋಸ್ನ ನೋಡ್ತಾರೆ. ಮಚ್ಚಾ, ಅವರು ಗದ್ದೆಗೆ ಹೋಗಿ ಏನೋ ಅಡುಗೆ ಮಾಡ್ತಾವ್ರೆ, ವಿಡಿಯೋದಲ್ಲಿ ವ್ಯೂಸ್ ನೋಡೋ ಮಿಲಿಯನ್ ಗಟ್ಟಲೆ ಓಡಿದೆ, ಬಾರೋ ಮಚ್ಚಾ ನಾವು ಮಾಡೋಣ ಅಂದ್ಬಿಟ್ಟು ಗದ್ದೆಗೆ ಹೋಗಿ ವಿಡಿಯೋ ಮಾಡ್ತಾರೆ. ಅವರಿಗೆ ವ್ಯೂಸ್ ಬರಲ್ಲ. ಸೊ ನೋಡಿ, ಬೇರೆಯವ್ರಿಗೆ ವ್ಯೂಸ್ ಬಂದಿದೆ ಅಂದರೆ ನೀವು ಅದೇ ವಿಡಿಯೋ ಮಾಡ್ತಿದ್ದೀರಿ ಅಂದರೆ ನಿಮಗೂ ಅಷ್ಟೇ ವ್ಯೂಸ್ ಬರಬೇಕು ಅಂತ ಏನಿಲ್ಲ. ಓಕೆನಾ? ಸೊ ಒಂದು ತಿಳ್ಕೊಳ್ಳಿ, ಬೇರೆಯವರು ಆ ಕಂಟೆಂಟಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೀವು ಯಾವ ಕಾರಣಕ್ಕೂ ಆ ಕಂಟೆಂಟ್ನ ಮಾಡಬೇಡಿ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು 10 ವಿಡಿಯೋಸ್ ಹಾಕ್ಬಿಟ್ಟಿದ್ದೀನಿ, ನನಗೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ತಲೆನ್ನೇ ಕೆಡ್ಸ್ಕೊಂಬೇಡಿ. ಯೂಟ್ಯೂಬಲ್ಲಿ ಬೆಳಿಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬ 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 ಇಂಪಾರ್ಟೆಂಟ್. ಅಷ್ಟೇ ಮ್ಯಾಟ್ರ್ ಆಗೋದು ಟೈಟಲ್ ಆ್ಯಂಡ್ ಥಂಬ್ನೈಲ್, ಎರಡು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈಗ ನೋಡಿ, ಜನಕ್ಕೆ ನಮ್ಮ ವಿಡಿಯೋ ರೆಕಮೆಂಡ್ ಆಗುತ್ತೆ, ಆದಾಗ ಜನ ಕ್ಲಿಕ್ ಮಾಡಿ ನೋಡಬೇಕು ಅಂತಂದರೆ ಅವ್ರ ಮೇಲ್ಗಡೆ ಹೆಡ್ಲೈನ್ ಇಷ್ಟು ದೊಡ್ಡ ಕಾಣುತ್ತಲ್ಲ ಥಂಬ್ನೈಲ್, ಅದು ತುಂಬ ಅಟ್ರಾಕ್ಟಿವ್ ಇರಬೇಕು. ತಮ್ನೈಲ್ ನೋಡಿದ ತಕ್ಷಣನೇ ನಾನು ಈ ವಿಡಿಯೋನ ನೋಡಲೇಬೇಕು ಅಂತ ಹೇಳಿ ಜನ ಕ್ಲಿಕ್ ಮಾಡಬೇಕು ವಿಡಿಯೋನ. ಆ ರೀತಿ ತಮ್ನೈಲ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ತಮ್ನೈಲ್, ಟೈಟಲ್ ತುಂಬ ಮ್ಯಾಟ್ರ್ ಆಗುತ್ತೆ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ. ಓಕೆನಾ? ಸ್ಟಾರ್ಟಿಂಗಲ್ಲಿ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮಿನಿಮಮ್ ಅಂದರೂ ಒಂದು 50 ವ್ಯೂಸ್ ಬರ್ತಿದೆ ಅಂದರೆ ಅದು ಒಂದು ಸಾಧನೆನೇ. ಓಕೆನಾ? ಹೊಸ ಚಾನಲ್ಗೆ 50 ವ್ಯೂಸ್ ಬರೋದು ನಿಜವಾಗ್ಲೂ ಸಾಧನೆನೇ, ತಲೆನ್ನೇ ಕೆಡ್ಸ್ಕೋಬೇಡಿ. ಓಕೆನಾ? ಅದು ಒಂದು ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸೊ ನನ್ನ ಚಾನಲಲ್ಲಿ ನಿಮಗೆ ಟೈಟಲ್, ಡಿಸ್ಕ್ರಿಪ್ಷನ್, ಕೀವರ್ಡ್ಸ್, ಹ್ಯಾಶ್ಟ್ಯಾಗ್ ಎಲ್ಲ ಹೆಂಗೆ ಹಾಕಬೇಕು, ತಮ್ನೇಲ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ಗ್ರೋತ್ ಬಗ್ಗೆ, ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್, ಮತ್ತು ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಇನ್ಕಮ್, ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ ಆಗಿ ವೀಡಿಯೋಸ್ಗಳನ್ನ ಮಾಡಿ ತಿಳಿಸ್ತಾನೆ ಇರ್ತೀನಿ. ಸೊ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಸೆಟ್ಟಿಂಗ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಸೆಟ್ಟಿಂಗ್ ಅಂತ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.
ಓಕೆನಾ. ಸೊ ಗೈಸ್, ಇವತ್ತು ಈಗ 2026ರಲ್ಲಿ ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದ್ರುವ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ಮೊದಲಿಗೆ ಪ್ಲೇಸ್ಟೋರಿಂದ ನೀವು ಯೂಟ್ಯೂಬ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಸೊ ಇವಾಗ ಯೂಟ್ಯೂಬನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನಂದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಇಲ್ಲಿ ನಂದು ಲೋಗೋ ಇದೆ. ಇಲ್ಲ ಅಂತ ಅಂದರೆ ನಿಮ್ಮದು ಸುಮ್ಮನೆ ಹಾಗೆ ಖಾಲಿ ಕಾಣ್ತಾ ಇರುತ್ತೆ, ಅಲ್ಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ. ಸೊ ನಿಮ್ಗಾದರೆ ಪ್ಲಸ್ ಸಿಂಬಲ್ ಕಾಣ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇದೆ ಅಲ್ವಾ. ಸೊ ಸಿಂಪ್ಲಿ ಆ್ಯಡ್ ಅಕೌಂಟ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಲೋಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಯೂಸ್ ಅನದರ್ ಅಕೌಂಟ್ ಅಂತ ಇದೆ. ಸೊ ನಿಮ್ಮ ಇಮೇಲ್ ಐ ಡಿಗಳು ಬರುತ್ತೆ. ಸೊ ನೀವು ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕಲ್ವಾ, ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೇಮ್ ಕೇಳುತ್ತೆ. ಸೊ ನಿಮ್ಮ ನೇಮ್ ಕೊಡಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆಪ್ಷನಲ್ಲೂ ಕೊಟ್ಟರೆ ಬೆಟರ್. ನಾನು ನಮ್ಮ ಇಮೇಲ್ ಐ ಡಿಗೆ ಏನು ಕೊಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಕೊಡ್ತಾಯಿದ್ದೀನಿ. ಸೊ ಫಸ್ಟ್ ನೇಮಿಗೆ ಕನ್ನಡತೆ ಅಂತ ಕೊಟ್ಟು ಲಾಸ್ಟ್ ನೇಮಿಗೆ ರಮ್ಯಾ ಅಂತ ಹೇಳ್ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ಬೇಸಿಕ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರ್ ಕೇಳುತ್ತೆ, ಇದೆಲ್ಲ ಕೊಡಲೇಬೇಕು. ಓಕೆನಾ. ಸೊ ನಿಮ್ಮ ಇನ್ಫಾರ್ಮೇಷನ್ನ ನೀವು ಕರೆಕ್ಟಾಗಿ ಹಾಕಲಿಲ್ಲ ಅಂತಂದರೆ ಇಮೇಲ್ ಐ ಡಿ ಕೂಡ ಪರ್ಮನೆಂಟಾಗಿ ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರ್ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಗೈಸ್ ನಿಮಗೆ ಒಂದಿಷ್ಟು ಆಪ್ಷನ್ಗಳು ಬರುತ್ತೆ. ಅವರೇ ಒಂದು ಕ್ರಿಯೇಟ್ ಮಾಡಿ ನಿಮ್ಮ ಇಮೇಲ್ ಐ ಡಿಯನ್ನು ಕಳಿಸಿರ್ತಾರೆ. ಇದು ಯಾವುದು ಬೇಡ ಅಂತಂದರೆ ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಂತ ಇದೆ ಅಲ್ವಾ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಅದನ್ನು ಟೈಪ್ ಮಾಡಿಬಿಟ್ಟು ಅದಕ್ಕೆ ಸಿಂಬಲ್ಸ್ ಆದರೂ ಆ್ಯಡ್ ಮಾಡ್ಬೋದು, ಇಲ್ಲ ನಂಬರ್ ಆದರೂ ಆ್ಯಡ್ ಮಾಡ್ಬೋದು. ಓಕೆನಾ. ನಾನಿವಾಗ ಕನ್ನಡತಿ ರಮ್ಯಾ ಅಂತ ಹೇಳಿ ಟೈಪ್ ಮಾಡಿ ಇದಕ್ಕೆ 98 ಅದನ್ನು ಸೇರಿಸ್ತೀನಿ. ಓಕೆನಾ. ಸೊ ಹಾಗೆ ಕೊಟ್ಟೆ, ತೊಗೊಳ್ಳಿಲ್ಲ. ಸೊ ಹಾಗಾಗಿ ನಂಬರ್ಸು ಇಲ್ಲ ಸಿಂಬಲ್ಸು ಹಾಕಲೇಬೇಕು, ಕೆಳಗಡೆನೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ 98 ಹಾಕಿದ್ದೀನಿ. ನೆಕ್ಸ್ಟು ಪಾಸ್ವರ್ಡು. ಸೊ ಒಂದೊಳ್ಳೆ ನೆನಪಲ್ಲಿ ಇಟ್ಕೊಳ್ಳೋವಂತಹ ಪಾಸ್ವರ್ಡನ್ನ ಕೊಡಿ. ಓಕೆನಾ. ಸೊ ಇಮೇಲ್ ಐ ಡಿ ಪಾಸ್ವರ್ಡು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ನೆನಪಲ್ಲಿರೋಂತಹ ಒಂದು ಸ್ಟ್ರಾಂಗೆಸ್ಟ್ ಪಾಸ್ವರ್ಡನ್ನ ಕೊಟ್ಕೊಳ್ಳಿ. ಸೊ ಈಸಿ ಆಗುತ್ತೆ ನೆಕ್ಸ್ಟ್ ನಿಮಗೆಲ್ಲ ಯಾವುದಾದ್ರೂ ಅಪ್ಲಿಕೇಶನ್ ಲಾಗಿನ್ ಆಗಬೇಕಾದ್ರೆಲ್ಲ. ಸೊ ಇಲ್ಲಿ ಅದೇ ಪಾಸ್ವರ್ಡ್ ಅಂತ ಗೊತ್ತಾಗಬೇಕಲ್ವಾ. ಸೊ ನೇಮನ್ನು ಕೊಟ್ಬಿಡಿ, ಯಾವ ಜಿಮೇಲ್ ಐ ಡಿ ಅದೇ ನೇಮನ್ನು ಕೊಡಿ, ಸೇವ್ ಮಾಡ್ಕೊಳ್ಳಿ. ಸೊ ಗೂಗಲಲ್ಲಿ ನಿಮ್ಮ ಪಾಸ್ವರ್ಡು ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ವೆರಿಫೈ ಕೋಡ್ ಕಳಿಸ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿರೋಂತಹ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಸೊ ಇದೇನು ಬೇಡ, ಒಂದು ಸತಿ ಸೇವ್ ಆಗಿದೆ ಅಲ್ವಾ. ಇಲ್ಲಿ ನೋಡಿ ಒಂದು OTP ಬಂದಿದೆ. ಓಕೆನಾ. ವೆರಿಫಿಕೇಷನ್ ಕೋಡ್. ಸೊ ಇದನ್ನು ನೀವೇನು ಮಾಡಬೇಕು, ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಇರುತ್ತೆ. ಸೊ ಇದನ್ನು ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗಲ್ಲಿ ಐ ಅಗ್ರಿ ಅನ್ನೋ ಬಾಕ್ಸ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸಿಂಪ್ಲಿ ಇದೆಲ್ಲ ಆದಮೇಲೆ ನಿಮ್ಮದು ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಓಕೆನಾ. ಸೊ ಲೋಡ್ ಆಗೋದಕ್ಕೆ ಟೈಮ್ ಬೇಕತ್ತೆ. ನೋಡಿ ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಯೂಟ್ಯೂಬ್ ಚಾನಲ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಗೈಸ್. ಓಕೆನಾ. ಈಗ ಇಮೇಲ್ ಐ ಡಿ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಯಿತು. ಸೊ ಇವಾಗ ನೋಡಿ ನಮ್ಮ ಇಮೇಲ್ ಐ ಡಿಯಲ್ಲಿ ಇದ್ದಂತಹ ಮೊದಲನೇ ಸ್ಪೆಲ್ಲಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಕ್ರಿಯೇಟ್ ಎ ಚಾನಲ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಪಿಕ್ಚರ್ ಅಂತ ಇದೆ ಅಲ್ವಾ, ಅಲ್ಲಿ ನೀವು ನಿಮ್ಮ ಫೋಟೋವನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೇಮ್ ಇದೆ ಅಲ್ವಾ. ಸೊ ನಿಮ್ಮ ಇಮೇಲ್ ಐ ಡಿ ನೇಮ್ ಆ್ಯಡ್ ಆಗಿರುತ್ತೆ, ಅದನ್ನು ನೀವು ಕ್ಯಾನ್ಸಲ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಏನಂತ ನೇಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿರೋಂತಹ ಒಂದು ಒಳ್ಳೆ ನೇಮನ್ನು ಕೊಡಿ. ಸೊ ಚಾನಲ್ ಫುಲ್ಲು ನೀಟಾಗಿರಬೇಕು. ಸೊ ಹಾಗೆ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಒಂದು ಅಟ್ರಾಕ್ಟಿವ್ ಆಗಿ ನೇಮನ್ನು ಕೊಡಿ. ನಾನು ಸಿಂಪ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ರಮ್ಯಾ ವ್ಲಾಗ್ ಕನ್ನಡ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಆ್ಯಂಡಲ್ಲೂ ಅಷ್ಟೇ ನೀವು ಕ್ಲಿಕ್ ಮಾಡಿಕೊಂಡು ಬೇರೆ ಏನಾದರೂ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ಸೇಮ್ ಚಾನಲ್ ನೇಮೇ ಆ್ಯಡ್ ಆಗಿರೋದ್ರಿಂದ ನಾನು ಚೇಂಜ್ ಮಾಡಲ್ಲ. ಓಕೆನಾ. ನೆಕ್ಸ್ಟು ಇಲ್ಲಿ ಪಿಕ್ಚರ್. ಸೊ ಇಲ್ಲಿ ಫೋಟೋ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ್ದು ಬೇಕು ಪಿಕ್ಚರ್ಸ್ನ ನಿಮ್ಮದೇ ಫೋಟೋ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ಲೋಗೋ ಬೇಕು ಅಂತಂದರೆ ಲೋಗೋನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೋಗೋ ಬ್ಯಾನರ್ ಎಲ್ಲ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇವಾಗ ಈ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಲೋಡ್ ಆಗ್ತಾ ಇದೆ ಗೈಸ್. ಓಕೆನಾ. ಲೋಡ್ ಆದಮೇಲೆ ಅದೇ ಸೇವ್ ಆಗುತ್ತೆ.
ಸೊ ನೋಡಿ ಇವಾಗ ಸೇವ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅ ಚಾನಲ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಷ್ಟೇ ಸಿಂಪಲ್ 2026ರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಷ್ಟೇ ಗೈಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು. ಓಕೆನಾ, ಸ್ವಲ್ಪ ಲೋಡ್ ಆದಮೇಲೆ ನಾವು ಫೋಟೋ ಹಾಕಿರ್ತೀವಲ್ಲ ಅದೆಲ್ಲ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಬ್ಯಾನರು ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬ್ಯಾನರ್ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳಿ. ಆ್ಯಂಡ್ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇರುತ್ತಲ್ವಾ, ಸೊ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಂಡ ತಕ್ಷಣವೇ ಈ ಚಾನಲ್ ಯಾವುದಕ್ಕೆ ಯೂಸ್ ಅಂತ ಜನ ಓದ್ತಾರಲ್ವಾ, ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀರಾ, ಜನಕ್ಕೆ ನಿಮ್ಮ ಚಾನಲಿಂದ ಏನು ಯೂಸ್ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕ್ಕೊಳ್ಳಿ. ಓಕೆನಾ, ಸೊ ಆಗ ಜನಕ್ಕೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಗೈಸ್ ನೋಡಿದರೆ ಅಲ್ವಾ, ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನಿಮ್ಮ ಮೊದಲನೇ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಆದಷ್ಟು ಫಸ್ಟ್ ವೀಡಿಯೋ ಯಾವಾಗಲೂ ನಿಮ್ಮ ಇಂಟ್ರೊಡಕ್ಷನ್ ವೀಡಿಯೋನೇ ಆಗಿರಲಿ. ಸೊ ಗೈಸ್ ಈ ಒಂದು ಚಾನಲ್ನ ಯಾವ ರೀತಿ ಗ್ರೋತ್ ಮಾಡ್ಕೊಳ್ಳೋದು, ಸೊ ಸಬ್ಸ್ಕ್ರೈಬರ್ಸ್ನ ಹೇಗೆ ಮಾಡ್ಕೊಳ್ಳೋದು, ಕೀವರ್ಡ್ಸ್, ಟೈಟಲ್, ಡಿಸ್ಕ್ರಿಪ್ಷನ್ಸ್ ಪ್ರತಿಯೊಂದು ಬೇಕು ಅಂತಂದರೆ ಸೊ ನೀವು ಜಸ್ಟ್ ರಮ್ಯಾ ಕನ್ನಡತೆ ಅಂತ ಹೇಳಿ ಸರ್ಚ್ ಮಾಡಿ ಇವಾಗ ನನ್ನ ವಿಡಿಯೋ ಶೋ ಆಗುತ್ತೆ. ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಗ್ರೋತ್ ಬಗ್ಗೆ, ಅಫಿಲಿಯೇಟ್ ಮಾರ್ಕೆಟಿಂಗ್, ಅರ್ನಿಂಗ್ಸ್ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ವೀಡಿಯೋಸ್ಗಳು ಸಿಗ್ತಾನೆ ಇರುತ್ತೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಸೆಟ್ಟಿಂಗ್ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲನ್ನು ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.